ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ನಲ್ಲಿ ನಡೆದಂತಹ ಅಗ್ನಿ ದುರಂತ ಇಡೀ ದೇಶವನ್ನೇ ಬಿಟ್ಟು ಬಿಡಿಸಿದೆ. ನಡು ರಾತ್ರಿಯಲ್ಲಿ ಸಿಹಿ ನಿದ್ರೆಯಲ್ಲಿದ್ದಂಥವರು ಎಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಾಗೋದಕ್ಕೂ ಮುಂಚಿತವಾಗಿ ಕಣ್ಮುಚ್ಚಿದ್ದಾರೆ. ಚೀರಾಟ ಆಕ್ರಂದನದ ಮಧ್ಯೆ ಬರೋಬ್ಬರಿ 20 ಮಂದಿ ಸಜೀವ ದಹನವಾಗಿದ್ದಾರೆ. ಒಂದೊಂದು ದೃಶ್ಯಗಳು ಕೂಡ ಘೋರಾತಿ ಘೋರವಾಗಿತ್ತು. ತನ್ನವರನ್ನು ಕಳ್ಕೊಂಡಂಥವರ ನೋವು ಬೆಟ್ಟದಷ್ಟು. ಸಾವು ಅನ್ನೋದು ಊಹಿಸಲಾಗದ ಕಟು ಸತ್ಯ. ಅದೆಷ್ಟೇ ಲೆಕ್ಕಾಚಾರ ಹಾಕಿದ್ರೂ ವಿಧಿ ಮುಂದೆ ಯಾರಾಟವೂ ನಡೆಯಲ್ಲ ಕಣ್ರಿ. ನೂರಾರು ಕನಸು ಕಟ್ಕೊಂಡ್ರೂ ಬಿಡಲ್ಲ. ನನ್ನವರನ್ನ ಬಿಟ್ಟು ಬರಲ್ಲ ಅಂದ್ರೂ ಕೇಳಲ್ಲ. ಯಾವಾಗ ಯಾರ ಜೀವಕ್ಕೆ ಜವರಾಯ ಬಲೆ ಹಾಕ್ತಾನೆ ಅನ್ನೋ ಸಣ್ಣ ಸುಳಿವೂ ಸಿಗಲ್ಲ. ಕಣ್ಣು ಮುಂದೆ ಇದ್ದವರು ಕ್ಷಣಾರ್ಧದಲ್ಲೇ ಸಾವಿನ ಮನೆ ಸೇರಿಬಿಡುತ್ತಾರೆ. ಕರ್ನೂಲ್ನಲ್ಲಿ ಅಗ್ನಿ ರೂಪದಲ್ಲಿ ಮೈ ಕೊಡವಿದ ಯಮದೂತ 20 ಮಂದಿ ಪ್ರಾಣವನ್ನೇ ತೆಗೆದಿದ್ದಾನೆ. ಆಂಧ್ರದ ಕರ್ನೂಲ್ನಲ್ಲಿ ಬಸ್ ಧಗಧಗ, 20 ಮಂದಿ ಸಜೀವ ದಹನ. ದೃಶ್ಯ ಘೋರ. ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ. ಇದನ್ನೆಲ್ಲ ನೋಡ್ತಿದ್ರೆ ವಿಧಿ ಅದೆಷ್ಟು ಕ್ರೂರಿ ಅನ್ನಿಸ್ಬಿಡುತ್ತೆ. ಇವರೆಲ್ಲ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದಿದ್ರು. ಮನೆ ಮಂದಿ ಜೊತೆ ಕುಣಿದು ಕುಪ್ಪಳಿಸಿದ್ರು. ಹಬ್ಬದ ಸಡಗರ ಇನ್ನೂ ಮಾಸಿರಲಿಲ್ಲ. ಅಷ್ಟರಲ್ಲಾಗಲೇ ಆ ಸಂಭ್ರಮಕ್ಕೆ ವಿಧಿ ಕೊಳ್ಳಿ ಇಟ್ಟಿದೆ. ಹಬ್ಬ ಮುಗಿಸ್ಕೊಂಡು ವಾಪಸ್ ಆಗ್ತಿದ್ದವರು ಬೆಂಕಿಯಲ್ಲಿ ಬೆಂದು ಹೆಣವಾಗಿದ್ದಾರೆ. ಕಗ್ಗತ್ತಲಲ್ಲಿ ಹೊತ್ತಿ ಉರಿದ ಬಸ್ ದೃಶ್ಯ ನೋಡಿದ್ರೆ ಎಂಥವರಿಗಾದ್ರೂ ಎದೆನಡುಕ ಶುರುವಾಗುತ್ತೆ. ಕೂಗಾಡಿ ಅರಚಾಡಿದವರ ರೋಧನೆ ಕಲ್ಲೆದೆಯವರಿಗೂ ಕಣ್ಣೀರು ತರಿಸುತ್ತೆ. ಹೀಗೆ ಧಗಧಗಿಸ್ತಿರುವುದು ಬಸ್ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದ್ದು. ನಿನ್ನೆ ರಾತ್ರಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿತ್ತು. ಇದೇ ಬಸ್ನಲ್ಲಿ ಬರೋಬ್ಬರಿ 42 ಮಂದಿ ಪ್ರಯಾಣ ಮಾಡ್ತಿದ್ರು. ಆದರೆ ಅದೇ ಕೊನೆಯ ಪ್ರಯಾಣವಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬೆಂಗಳೂರಿನತ್ತ ಬರ್ತಿದ್ದ ಬಸ್ ಕರ್ನೂಲ್ನ ಚನ್ನತೇಕೂರು ಬಳಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಬಸ್ನಡಿ ಸಿಲುಕಿದ್ರೂ ಡ್ರೈವರ್ ಮುಂದೆ ನುಗ್ಗಿಸಿದ್ದಾನೆ. ಹೀಗಾಗಿ ಸುಮಾರು 300 ಮೀಟರ್ ಬೈಕನ್ನ ಬಸ್ ಎಳೆದೊಯ್ದಿದೆ. ಈ ವೇಳೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಲೀಕ್ ಆಗಿದ್ರಿಂದಾಗಿ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಇಡೀ ಬಸ್ ಧಗಧಗಿಸೋಕೆ ಶುರುವಾಗಿದೆ. ಬಸ್ನಲ್ಲೇ ಹೊತ್ತಿ ಉರಿದ ಪ್ರಯಾಣಿಕರು ಹೊರಬರಲಾಗದೆ ಚೀರಾಟ ಕೂಗಾಟ. ಸ್ಲೀಪರ್ ಕೋಚ್ನಲ್ಲಿ ಪ್ರಯಾಣಿಕರೆಲ್ಲ ನೆಮ್ಮದಿಯ ನಿದ್ದೆಯಲ್ಲಿದ್ದರು. ಯಾವಾಗ ಬೆಂಕಿ ಹೊತ್ತಿಕೊಳ್ತೋ ಡ್ರೈವರ್ ಹಾಗೂ ಕ್ಲೀನರ್ ಎಲ್ಲರನ್ನೂ ಎಬ್ಬಿಸಿದ್ದಾರೆ. ಕೂಡಲೇ ಎಮರ್ಜೆನ್ಸಿ ಎಕ್ಸಿಟ್ ಕಿಟಕಿ ಗ್ಲಾಸ್ ಒಡೆದು 20 ಪ್ರಯಾಣಿಕರು ಹೊರಜಿಗಿದಿದ್ದಾರೆ. ಅಷ್ಟೊತ್ತಿಗೆ ಇಡೀ ಬಸ್ಗೆ ಬೆಂಕಿ ಆವರಿಸಿಕೊಂಡಿತ್ತು. ಹೀಗಾಗಿ ಹೊರಬರಲಾಗದೆ 20 ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಕಾಪಾಡಿ ಕಾಪಾಡಿ ಅಂತ ಒದ್ದಾಡಿದ ಪುಟ್ಟ ಪುಟ್ಟ ಮಕ್ಕಳೂ ಸೇರಿದಂತೆ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. दो तीन लोग उठे थे बस पे, सब लोगों को जगाया, फिर फायर करके बोला, मतलब गेट डाउन फायर। तो हम लोग आगे से निकलने की कोशिश कर रहे थे. ड्राइवर लोगों को पता नहीं था कहाँ पे है. डोर लॉक थे, थोड़े मेन डोर लॉक था. तो ऐसी नॉर्मल विंडो था, उसको ब्रेक करा हम लोगों ने. फिर मतलब पंच मारा, किक मारा, फिर ये ऐसे धक्का दिया, हेड बट किया. अराउंड 10-11 लोग पीछे से निकले. कुछ 4-5 लोग साइड से निकले, ड्राइवर साइड से विंडो से. बाकी जो लोग हैं ಈ ಒಂದೊಂದು ದೃಶ್ಯಗಳು ಬೆಂಕಿ ದುರಂತ ಅದೆಷ್ಟು ಘೋರವಾಗಿತ್ತು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಬಸ್ನಲ್ಲಿ ಸುಟ್ಟು ಕರಕಲಾದವರ ಶವ ಗುರುತೇ ಸಿಗದಂತಾಗಿವೆ. ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಮೃತದೇಹಗಳನ್ನ ಆಸ್ಪತ್ರೆಗೆ ರವಾನಿಸಿದ್ದು, ಕೆಲವು ಶವಗಳಿಗೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಿದ್ರು. ಗುರುತು ಪತ್ತೆಗೆ ವೈದ್ಯರು DNA ಟೆಸ್ಟ್ಗೆ ಮುಂದಾಗಿದ್ದಾರೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದೇ ಕುಟುಂಬದ 4 ದುರ್ಮರಣ, 2 ಮಕ್ಕಳು, ನೆಮ್ಮದಿ ಜೀವನ. ಗಂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರೆ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ತಿದ್ಲು.
ರಮೇಶ್ ಕಳೆದ 15 ವರ್ಷಗಳಿಂದ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು. ದೀಪಾವಳಿ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ಹೈದರಾಬಾದ್ಗೆ ಹೋಗಿದ್ರು. ರಾತ್ರಿ ಅಲ್ಲಿಂದ ಖುಷಿಯಾಗಿ ಬಸ್ ಹತ್ತಿದ್ರು. ಆದ್ರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ಬಸ್ನ ಕಿಚ್ಚಿಗೆ ರಮೇಶ್, ಪತ್ನಿ ಅನುಷಾ ಹಾಗೂ ಮಕ್ಕಳಾದ ಮಾನ್ವಿತಾ, ಮನೀಶ್ ಮಲಗಿದ್ದಲ್ಲೇ ಸುಟ್ಟು ಬೂದಿಯಾಗಿದ್ದಾರೆ. ಎಸಿ ಬಸ್ ಭಸ್ಮ, ಸಾವು ಗೆದ್ದ ಕನ್ನಡಿಗರು. ಈ ಘೋರ ದುರಂತದಲ್ಲಿ ಕನ್ನಡಿಗರು ಸಾವನ್ನೇ ಗೆದ್ದು ಬಂದಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಪಾರಾಗಿ ಜೀವ ಉಳಿಸಿಕೊಂಡಿದ್ದಾರೆ. ಹೊತ್ತಿ ಉರಿದ ಬಸ್ನಲ್ಲೇ ಶಾಂತಿನಗರ ನಿವಾಸಿ ಸರಸ್ವತಿ, ಹಾರಿಕಾ ಹಾಗೂ ಜಯನಗರದ ಶಿವ ಅನ್ನೋರು ಪ್ರಯಾಣ ಮಾಡುತ್ತಿದ್ರು. ಬೆಂಕಿ ಹೊತ್ಕೊಳ್ತಿದ್ದಂತೆ ಬಸ್ನಿಂದ ಜಗಿದಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಟ್ರಾವೆಲ್ ಏಜೆನ್ಸಿ ಕಚೇರಿಗೆ ಬಿತ್ತು ಬೀಗ. ದುರಂತಕ್ಕೀಡಾದ ಬಸ್ ವಿ ಕಾವೇರಿ ಟ್ರಾವೆಲ್ಸ್ ಏಜೆನ್ಸಿಗೆ ಸೇರಿದೆ. ಇದರ ಕಚೇರಿ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲೂ ಇದೆ. ದುರಂತದ ಬಳಿಕ ಆಫೀಸ್ ಕ್ಲೋಸ್ ಮಾಡಲಾಗಿದೆ. ಅಲ್ಲದೆ ಟ್ರಾವೆಲ್ಸ್ಗೆ ಸೇರಿದ ವೋಲ್ವೋ ಬಸ್ ವಿರುದ್ಧ ಸಾಕಷ್ಟು ದೂರುಗಳಿದ್ವು ಎನ್ನಲಾಗ್ತಿದೆ. ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಪರಿಹಾರ ಘೋಷಣೆ. ಬಸ್ ದುರಂತದ ಬೆನ್ನಲ್ಲೇ ತೆಲಂಗಾಣ ಸರ್ಕಾರ ಮೃತರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ, ಗಾಯಾಳುಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಈ ದುರಂತಕ್ಕೆ ಪ್ರಧಾನಿ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಇವತ್ತೇನು ಕರ್ನೂಲಲ್ಲಿ ಆಗಿದೆ ದುರದೃಷ್ಟಕರ. ಒಂದು ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು. ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ, ಯಾವುದೇ ರಾಜ್ಯದ ಸರ್ಕಾರ ಇರಲಿ, ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಹಬ್ಬದ ಸಂಭ್ರಮದಲ್ಲಿ ಹಿಂದಿರುಗುತ್ತಿದ್ದವರು ಸಾವಿನ ಮನೆ ಸೇರಿದ್ದಾರೆ. ಏನೂ ಅರಿಯದ ಪುಟ್ಟ ಕಂದಮ್ಮಗಳೂ ಸುಟ್ಟು ಕರಕಲಾಗಿವೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಗಳು ಕಣ್ಣೀರಲ್ಲೇ ಮುಳುಗಿವೆ. ಒಟ್ಟಾರೆ ತಮ್ಮದಲ್ಲದ ತಪ್ಪಿಗೆ 20 ಮಂದಿ ಸಾವಿಗೀಡಾಗಿದ್ದು ಮಾತ್ರ ವಿಪರ್ಯಾಸ. ಶರಣು ಹಂಪಿ, ನ್ಯೂಸ್ 18.